ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ದೊಡ್ಡವರ ಸ್ನೇಹ ಸಾಕಷ್ಟು ಬಾರಿ ಲಾಭಕ್ಕಿಂತ ನಷ್ಟವನ್ನು ತಂದು ಬಿಡುತ್ತೆ. ಅದರಲ್ಲೂ ಈ ಅಮೆರಿಕ ಇದೆ ನೋಡಿ, ಅದರ ಸ್ನೇಹ ಅನ್ನೋದೇ ಶತ್ರುತ್ವಕ್ಕಿಂತ ಕಾಸ್ಟ್ಲಿ ಆಗುತ್ತೆ. ಇದನ್ನೇ ಈ ಹಿಂದೆ ಅಮೆರಿಕದ ವಿದೇಶಾಂಗ ಸಚಿವರಾಗಿದ್ದ ಹೆನ್ರಿ ಕಿಸಿಂಜರ್, ಟು ಬಿ ಎನ್ ಎನಿಮಿ ಆಫ್ ದ US ಇಸ್ ಡೇಂಜರಸ್ ಬಟ್ ಟು ಬಿ ಎ ಫ್ರೆಂಡ್ ಇಸ್ ಫೇಟಲ್ ಅಂತ ಹೇಳಿದ್ರು. ಹಾಗಂದ್ರೆ ಅಮೆರಿಕದ ಶತ್ರುತ್ವ ಅಪಾಯಕಾರಿ, ಆದರೆ ಅಮೆರಿಕ ಜೊತೆಗಿನ ಸ್ನೇಹ ಅತ್ಯಂತ ಮಾರಕ ಅಂತ ಹೇಳಿದ್ದವರು ಅಮೆರಿಕದ ನಾಯಕ ಹೆನ್ರಿ ಕಿಸಿಂಜರ್. ಈಗ ಪಾಪ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ನನ್ನ ನೋಡ್ತಾ ಇದ್ರೆ ಕಿಸಿಂಜರ್ ಅವರ ಮಾತುಗಳು ನೆನಪಾಗ್ತಾ ಇವೆ. ಮುನೀರ್ನನ್ನ ಕರೆದು ಬಿರಿಯಾನಿ ತಿನ್ನಿಸಿ ಹೊಗಳಿ ಕಳುಹಿಸಿದ್ದ ಟ್ರಂಪ್ ಈಗ ಗಾಜಾ ಪ್ಲಾನ್ಗೆ ಸೇನೆ ಕಳುಹಿಸಿ ಅಂತ ಪಾಕಿಸ್ತಾನಕ್ಕೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ಕಳುಹಿಸಿದರೆ ಪಾಕಿಸ್ತಾನ ಒಳಗೆ ಸ್ಫೋಟಗೊಳ್ಳುತ್ತೆ, ಕಳುಹಿಸದೇ ಇದ್ದರೆ ಅಮೆರಿಕದ ಸಿಟ್ಟಿಗೆ ಗುರಿಯಾಗಬೇಕಾಗತ್ತೆ. ಈಗೇನು ಮಾಡಬಹುದು ಮುನೀರು? ಬನ್ನಿ ನೋಡೋಣ. ಸ್ನೇಹಿತರೆ, ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ಗಳನ್ನು ಮಾಡಿರ್ತೀರಿ, ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ. ಆದರೆ ಅವುಗಳನ್ನು ಹೇಗೆ ಮುಂದುವರಿಸಬೇಕು ಅನ್ನೋ ಚಿಂತೆಯಲ್ಲಿರ್ತೀರಿ. ನಿಮಗಾಗಿನೇ ನಾವು ಒಂದು ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ವಾಯ್ಸ್, ಕ್ಯಾಮರಾ, ಚಾನಲ್ ಆಪ್ಟಿಮೈಸೇಷನ್, ಮಾನಿಟೈಸೇಷನ್, ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೆಕ್ಯೂರಿಟಿ, ಹೀಗೆ ನಾನಾ ವಿಷಯಗಳನ್ನ ನೀವು ಕಲಿಯೋದಿಕ್ಕೆ ಸಾಧ್ಯ ಆಗುತ್ತೆ. ನಿಮಗಾಗಿನೇ ಇದೇ ಡಿಸೆಂಬರ್ 26, 27 ಮತ್ತು 28ನೇ ತಾರೀಕು ತರಬೇತಿ ಕಾರ್ಯಕ್ರಮವನ್ನ ಆಯೋಜಿಸ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ 9972379459 9972379459 ಸಂಖ್ಯೆಗೆ ಸಂಪರ್ಕಿಸಿ. ಗೆಳೆಯರೆ, ನೆನಪಿದೆಯಾ? ಈ ಹಿಂದೆ ಅಮೆರಿಕಾದಲ್ಲಿದ್ದ ಬಿಡನ್ ಸರ್ಕಾರ ಸಾಕಷ್ಟು ವರ್ಷಗಳ ಕಾಲ ಪಾಕಿಸ್ತಾನದ ಜೊತೆ ಫೋನ್ನಲ್ಲಿ ಕೂಡ ಮಾತಾಡಿರಲಿಲ್ಲ. ಅದನ್ನು ಅವತ್ತಿನ ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಸಾಕಷ್ಟು ಬಾರಿ ನೋವಿಂದ ಹೇಳ್ಕೊಂಡಿದ್ರು. ಆಮೇಲೆ ಇಮ್ರಾನ್ ಪದಚ್ಯುತಿಯಾಗಿ ಅಲ್ಲಿ ಶರೀಫ್ ಬಂದ ನಂತರ ಕೂಡ ಪಾಕಿಸ್ತಾನದ ಬಗ್ಗೆ ಬಿಡನ್ ಆಡಳಿತ ತನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಂಬಂಧವನ್ನು ಇಟ್ಕೊಳ್ತೆ ಹೊರತು ಜಾಸ್ತಿ ತೊಡೆ ಏರಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಆಮೇಲೆ ಅಮೆರಿಕಾದಲ್ಲಿ ಅಧಿಕಾರ ಬದಲಾಯಿತು. ಟ್ರಂಪ್ ಕೂಡ ಪಾಕಿಸ್ತಾನವನ್ನ ಹೆಚ್ಚು ಹತ್ತಿರಕ್ಕೆ ಬಿಟ್ಕೊಳ್ಳೋದಿಲ್ಲ ಅಂತ ಅನ್ನಿಸ್ತಾ ಇತ್ತು. ಆದರೆ ಆತ ತನ್ನ ಲೆಕ್ಕಾಚಾರ ಬದಲಿಸಿಬಿಟ್ಟ. ಎಷ್ಟೇ ಆದರೂ ವ್ಯಾಪಾರಿ ನೋಡಿ ಟ್ರಂಪ್, ಆತ ಕ್ಯಾಮರಾಗಳ ಮುಂದೆ ಏನು ಹೇಳ್ತಾರೆ ಅದನ್ನೇ ಮಾಡ್ತಾರೆ ಅಂತೇನಿಲ್ಲ. ಟ್ರೂತ್ ಅಲ್ಲಿ ಬರ್ಕೊಂಡಿದ್ದೆಲ್ಲ ಸತ್ಯನೇ ಆಗಬೇಕು ಅಂತಲೂ ಇಲ್ಲ. ವ್ಯಾಪಾರಿಗಳಿಗೆ ಅವರವರವೇ ಆದ ದೀರ್ಘಕಾಲೀನ ಲಾಭ ನಷ್ಟಗಳ ಲೆಕ್ಕಾಚಾರಗಳಿರುತ್ತವೆ. ಸೊ ಟ್ರಂಪ್ ಪಾಕಿಸ್ತಾನವನ್ನ ಹತ್ತಿರಕ್ಕೆ ತಗೊಂಡ್ರು. ನೋಬೆಲ್ ಅಂತ ಜಪ ಮಾಡ್ತಾ ಇದ್ದ ಟ್ರಂಪ್ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧವನ್ನ ನಿಲ್ಲಿಸಿದ್ದು ನಾನೇ ಅಂತ ಹೇಳ್ಕೊಂಡ್ರು. ಪಾಕಿಸ್ತಾನ ಹೌದು ಅಂತೂ, ಆದರೆ ಭಾರತ ಅದನ್ನು ಒಪ್ಪಲಿಲ್ಲ. ಅಮೆರಿಕ ಅಲ್ಲ, ಪಾಕಿಸ್ತಾನದ DGMO ಫೋನ್ ಮಾಡಿ ಸಾಕು ನಮ್ಮನ್ನ ಬಿಟ್ಟು ಬಿಡಿ ಅಂತ ನಮ್ಮ DGMOನ ಕೇಳ್ಕೊಂಡ. ಹಿಂಗಾಗಿ ನಾವು ಯುದ್ಧ ನಿಲ್ಲಿಸಿದ್ವಿ ಅಂತ ಭಾರತ ಹೇಳ್ತು. ಅಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಮೂರನೇ ದೇಶದ ಮಧ್ಯಸ್ಥಿಕೆಗೆ ಅವಕಾಶ ಕೊಡಬಾರದು ಅನ್ನೋದು ಭಾರತದ ಪಾಲಿಸಿ. ಹೀಗಾಗಿ ಅಮೆರಿಕದ ಮಧ್ಯಸ್ಥಿಕೆಯನ್ನು ಭಾರತ ಒಪ್ಪಲಿಲ್ಲ. ಟ್ರಂಪ್ಗೆ ನೋಬೆಲ್ ಕೊಡಿ ಅಂತ ಕೂಡ ಶಿಫಾರಸು ಮಾಡೋದಕ್ಕೆ ಭಾರತ ಹೋಗಲಿಲ್ಲ. ಇದು ಟ್ರಂಪ್ ಕಣ್ಣು ಕೆಂಪಗಾಗುವ ಹಾಗೆ ಮಾಡ್ತು. ಪಾಕಿಸ್ತಾನ ಅನ್ನೋದು ಭಾರತದ ವೀಕ್ ಪಾಯಿಂಟ್. ಹೀಗಾಗಿ ಪಾಕಿಸ್ತಾನದ ಕಾರ್ಡ್ ಪ್ಲೇ ಮಾಡಿ ಭಾರತವನ್ನು ಬಗ್ಗಿಸಿಕೊಳ್ಳಬಹುದು ಅಂತ ಟ್ರಂಪ್ ಭಾವಿಸಿದ್ರು. ಬಟ್ ಅದು ಕೂಡ ವರ್ಕೌಟ್ ಆಗಲಿಲ್ಲ. ಆದರೆ ಪಾಕಿಸ್ತಾನದ ಸೇನಾ ನಾಯಕ ಆಸಿಮ್ ಮುನೀರ್ನಿಗೆ ಅಮೆರಿಕದ ಎಂಟ್ರಿ ಸಿಗ್ತು. ವೈಟ್ ಹೌಸ್ಗೆ ಹೋಗೋದಕ್ಕೆ ಅವಕಾಶ ಸಿಕ್ತು. ಹಾಗೆ ಟ್ರಂಪ್ ಜೊತೆ ಮುನೀರ್ ಕಳೆದ ಜೂನ್ ತಿಂಗಳಲ್ಲಿ ಬಿರಿಯಾನಿ ತಿಂದು ಬಂದ. ಇದು ಆತನನ್ನ ಪಾಕಿಸ್ತಾನದ ಜನ ಹೀರೋ ಥರ ನೋಡೋ ಹಾಗೆ ಮಾಡ್ತು ಅಲ್ವಾ? ಮತ್ತೆ 5 ವರ್ಷ ಅಮೆರಿಕ ಒಂದೇ ಒಂದು ಫೋನ್ ಕೂಡ ಮಾಡಲಿಲ್ಲ ಅಂತ ಕೊರಗಿ ಕಣ್ಣೀರು ಹಾಕಿದ್ದ ದೇಶಕ್ಕೆ ಅದರ ಸೇನಾ ನಾಯಕನನ್ನ ಅಮೆರಿಕ ಕರೆದು ವೈಟ್ ಹೌಸಲ್ಲಿ ಊಟ ಹಾಕಿಸಿ ಕಳುಹಿಸಿದ್ರೆ ಅದಕ್ಕಿಂತ ಸಂತೋಷ ಇನ್ನೇನಿರೋದಕ್ಕೆ ಸಾಧ್ಯ? ಪಾಕಿಸ್ತಾನದಲ್ಲಿ ಮುನೀರನ ವರ್ಚಸ್ಸು ಹೆಚ್ಚಾಯಿತು. ಆತ ಯುದ್ಧ ಸೋತ ನಂತರ ಕೂಡ ಫೀಲ್ಡ್ ಮಾರ್ಷಲ್ ಆದ. ಆಮೇಲೆ ಈಗ CDF ಕೂಡ ಆಗಿದ್ದಾನೆ. ಈ ಮಧ್ಯೆ 2 ಬಾರಿ ವೈಟ್ ಹೌಸಲ್ಲಿ ಟ್ರಂಪ್ ಅವರನ್ನ ಮೀಟ್ ಮಾಡಿ ಬಂದಿದ್ದಾನೆ. ಅಮೆರಿಕ ಕೂಡ ಮೊಟ್ಟ ಮೊದಲ ಬಾರಿಗೆ ಪಾಕಿಸ್ತಾನದ ಚುನಾಯಿತ ಪ್ರತಿನಿಧಿಗಳನ್ನು ಬಿಟ್ಟು ಸೇನಾ ನಾಯಕನನ್ನ ಕರೆಸಿ ಮಾತನಾಡಿಸುವ ಕೆಲಸವನ್ನು ಮಾಡಿದೆ. ಇಲ್ಲಿ ಅಮೆರಿಕ ಇದನ್ನೇನು ಸುಮ್ಮನೆ ಮಾಡಿಲ್ಲ. ಆಸಿಮ್ ಮುನೀರನಿಗೆ ಊಟ ಹಾಕಿದ ಮೇಲೆ ಗಾಜಾದಲ್ಲಿ ಶಾಂತಿ ಸ್ಥಾಪನೆಗೆ ನೀನು ಕೆಲಸ ಮಾಡಬೇಕು ಅಂತ ಅಮೆರಿಕ ಹೇಳಿದೆ. ಅಮೆರಿಕ ಸಹಾಯ ಕೇಳೋದು ಅಂದ್ರೇನು? ಆಸಿಮ್ಗೆ ಫುಲ್ ಖುಷಿ. ಗಾಜಾ ಏನು ಜಹಾಪನ, ನೀವು ಅಪ್ಪಣೆ ಕೊಡಿಸಿ ಸಾಕು, ಪಾಕಿಸ್ತಾನವನ್ನೇ ತಂದು ನಿಮ್ಮ ಕಾಲಬುಡದಲ್ಲಿಟ್ಟು ಬಿಡ್ತೀನಿ ಅಂತ ಇವನು ಕೂಡ ಟ್ರಂಪ್ಗೆ ಹೇಳಿದ್ದಾನೆ. ಅಷ್ಟಾದ ಕೂಡಲೇ ಟ್ರಂಪ್ ತಮ್ಮ 20 ಪಾಯಿಂಟ್ಗಳ ಗಾಜಾ ಪ್ಲಾನ್ ಅನ್ನು ಮುಂದೆ ಇಟ್ಟಿದ್ದಾರೆ. ಅದರ ಪ್ರಕಾರ
ಗಾಜಾದಲ್ಲಿ ಹಮಾಸ್ ಉಗ್ರರು ಇಸ್ರೇಲಿನ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಬೇಕು. ಇಸ್ರೇಲ್ ಕೂಡ ಒಂದಷ್ಟು ಪ್ಯಾಲೆಸ್ತೀನಿ ಬಂದಿಗಳನ್ನು ಬಿಡುಗಡೆ ಮಾಡಬೇಕು. ಅಲ್ಲೊಂದು ಸೀಸ್ ಫೈರ್ ಆಗಬೇಕು. ಈಗ ಅದೆಲ್ಲ ಆಗೋಗಿದೆ. ಹಾಗೆ ಇಸ್ರೇಲಿನ ಸೇನೆ ಗಾಜಾದಿಂದ ನಿಧಾನವಾಗಿ ಹಿಂದೆ ಸರಿಬೇಕು. ಬಫರ್ ಝೋನ್ಗೆ ಇಸ್ರೇಲ್ ಸೇನೆ ಹೋಗಬೇಕು ಮತ್ತು ಗಾಜಾದಲ್ಲಿ ಹಮಾಸ್ ಆಯುಧಗಳನ್ನು ಕೆಳಗಿಟ್ಟು ಶರಣಾಗಬೇಕು ಅಥವಾ ಗಾಜಾನ ಬಿಟ್ಟು ಹೋಗಬೇಕು. ಅಲ್ಲಿಗೆ ಪೀಸ್ ಕೀಪಿಂಗ್ ಫೋರ್ಸ್ ಒಂದು ಬರುತ್ತೆ. ಅದನ್ನು ಅಮೆರಿಕಾದ ನೇತೃತ್ವದಲ್ಲಿ ಇಸ್ಲಾಮಿಕ್ ದೇಶಗಳು ಒದಗಿಸಿಕೊಡುತ್ತವೆ. ಆ ಪೀಸ್ ಕೀಪಿಂಗ್ ಫೋರ್ಸು ಗಾಜಾದಲ್ಲಿ ಹಮಾಸನ್ನ ನಿಶಸ್ತ್ರೀಕರಣಗೊಳಿಸುವ ಕೆಲಸವನ್ನ ಮಾಡ್ತಾ ಹೋಗಬೇಕು. ಇಲ್ಲಿ ಇಸ್ಲಾಮಿಕ್ ದೇಶಗಳ ಪೈಕಿ ಅತಿ ದೊಡ್ಡ ಸೇನಾಶಕ್ತಿಯನ್ನು ಹೊಂದಿರೋ ದೇಶ ಯಾವುದು? ಪಾಕಿಸ್ತಾನ. ಇಸ್ಲಾಮಿಕ್ ದೇಶಗಳ ಪೈಕಿ ಅಣ್ವಸ್ತ್ರಗಳನ್ನು ಹೊಂದಿರೋ ದೇಶ ಯಾವುದು? ಪಾಕಿಸ್ತಾನ. ಈ ಕಾರಣಕ್ಕೆ ಅಲ್ವಾ ಇಸ್ಲಾಮಿಕ್ ದೇಶಗಳು ತಿನ್ನೋದಕ್ಕೆ ಅನ್ನ ಇಲ್ಲದೆ ಇದ್ರು, ಅಸಲಿ ಇಸ್ಲಾಮಿನ ಬಗ್ಗೆ ಗೊತ್ತಿಲ್ಲದೆ ಇದ್ರು, ಇಡೀ ಜಗತ್ತಿಗೆ ಭಿಕ್ಷುಕರನ್ನ ಡ್ರಗ್ ಪೆಡ್ಲರ್ಗಳನ್ನ ಕೊಡ್ತಾ ಇದ್ರು. ಪಾಕಿಸ್ತಾನದ ಬಗ್ಗೆ ಅನಿವಾರ್ಯವಾಗಿ ಒಂದು ಪ್ರೀತಿನ ಇಟ್ಕೊಂಡಿರೋದು. ಸೊ ಪಾಕಿಸ್ತಾನ ಈ ಎಲ್ಲ ಇಸ್ಲಾಮಿಕ್ ದೇಶಗಳ ನಾಯಕನ ಸ್ಥಾನದಲ್ಲಿ ನಿಂತು ಗಾಜಾಗೆ ತನ್ನ ಸೇನೆಯನ್ನು ಕಳುಹಿಸಿ ಹಮಾಸ್ ಕೈಯಲ್ಲಿನ ಆಯುಧಗಳನ್ನು ಕೆಳಗಿಡಿಸಿ ಗಾಜಾನ ಕ್ಲೀನ್ ಮಾಡಬೇಕು. ಇಷ್ಟು ಮಾಡಿದರೆ ಅಮೆರಿಕಾದ ಅಧ್ಯಕ್ಷ ಟ್ರಂಪ್ ಗಾಜಾದಲ್ಲಿ ರಿಯಲ್ ಎಸ್ಟೇಟ್ ಶುರು ಮಾಡ್ತಾರೆ. ಗಾಜಾ ಟೂರಿಸ್ಟ್ ಸೆಂಟರ್ ಆಗುತ್ತೆ. ಅಲ್ಲಿ ರೆಸಾರ್ಟ್ಗಳು ಬರುತ್ತವೆ. ಮುಂದೆ ಏನೇನೋ ಆಗುತ್ತೆ. ಅಲ್ಲಿ ಹಮಾಸ್ ಎದ್ದು ಹೋದರೆ ಗಾಜಾ ಅಮೆರಿಕ ಹಾಗೂ ಅರಬ್ ದೇಶಗಳ ಹೂಡಿಕೆಯ ಕೇಂದ್ರ ಆದರೆ ಇಸ್ರೇಲಿಗೆ ದೊಡ್ಡದೊಂದು ತಲೆನೋವು ಕೂಡ ತಪ್ಪುತ್ತೆ. ಅದಕ್ಕೆ ಬೇಕಾದ ವೇದಿಕೆಯನ್ನು ಸಿದ್ಧಪಡಿಸುವ ಕೆಲಸವನ್ನು ಟ್ರಂಪ್ ಇಸ್ಲಾಮಿಕ್ ದೇಶಗಳಿಗೆ ಕೊಟ್ಟಿದ್ರು. ಅದರಲ್ಲಿ ದೊಡ್ಡ ಜವಾಬ್ದಾರಿ ಪಾಕಿಸ್ತಾನದ ಹೆಗಲ ಮೇಲಿತ್ತು. ಗೆಳೆಯರೆ, ಅವತ್ತಿಗೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ಗೆ ಅಮೆರಿಕಾದ ಬೆಂಬಲ ಬೇಕಿತ್ತು. ಅದನ್ನಿಟ್ಕೊಂಡೇ ಮುನೀರ್ ತನ್ನ ದೇಶದಲ್ಲಿ ತಾನು ಸ್ಟ್ರಾಂಗ್ ಆಗಿ ಕಾಣಿಸ್ಕೋಬೇಕಿತ್ತು. ಅಧಿಕಾರವನ್ನು ತನ್ನ ಕೈಗೆ ಸಂಪೂರ್ಣವಾಗಿ ತಗೋಬೇಕಿತ್ತು. ಹೀಗಾಗಿ ಟ್ರಂಪ್ ಅವರ ಗಾಜಾ ಪ್ಲಾನ್ಗೆ ಆತ ಓಕೆ ಅಂತ ಕೂಡ ಹೇಳ್ಬಿಟ್ಟ. ಗಾಜಾ ಪ್ಲಾನ್ಗೆ ಶಹಬಾಜ್ ಶರೀಫ್ ಕೈಲಿ ಶುಭಾಶಯಗಳನ್ನು ಹೇಳಿಸಿ ಆ ಬಗ್ಗೆ ಟ್ವೀಟೂ ಮಾಡಿಸಿಬಿಟ್ಟ. ಇಷ್ಟಾದ ಮೇಲೆ ಶುರು ಆಯಿತು ನೋಡಿ ಪಾಕಿಸ್ತಾನದಲ್ಲಿ ಅಬ್ಬರ. ಗೆಳೆಯರೆ, ಇಷ್ಟು ದಿನ ಪಾಕಿಸ್ತಾನದಲ್ಲಿ ಇಸ್ರೇಲಿನ ವಿರುದ್ಧ ಮದರಸಾಗಳಲ್ಲಿ ಬಿಡಿ ಶಾಲೆಗಳಲ್ಲಿ ಕೂಡ ಪಾಠ ಮಾಡ್ಕೊಂಡೇ ಬಂದಿದ್ದಾರೆ. ಇಸ್ರೇಲ್ ಪ್ಯಾಲೆಸ್ತೀನಿಯರನ್ನ ಕೊಲ್ತಾ ಇದೆ, ಅಲ್ಲಿ ಇಸ್ಲಾಂ ಖತ್ರೆ ಮೇ ಹೈ ಇದನ್ನೇ ಅವರಲ್ಲಿನ ಮಕ್ಕಳಿಗೆ 2-3 ತಲೆಮಾರುಗಳಿಂದ ಕಲಿಸ್ಕೊಳ್ತಾ ಬಂದಿರೋದು. ಇನ್ನು ಪಾಕಿಸ್ತಾನದಲ್ಲಿ ಮೂಲಭೂತವಾದಿಗಳು, ಮುಲ್ಲಾಗಳು, ಅವರು ಮಾತು ಕೇಳೋ ಜನ ಯಾವುದೇ ಕಾರಣಕ್ಕೂ ಹಮಾಸ್ ವಿರುದ್ಧ ಪಾಕಿಸ್ತಾನ ಕೆಲಸ ಮಾಡೋದನ್ನ, ಅದರಲ್ಲೂ ಇಸ್ರೇಲ್ ಪರ ಕೆಲಸ ಮಾಡೋದನ್ನ ಸಹಿಸೋದಿಲ್ಲ. ಇನ್ನು ಪಕ್ಕದ ಆಫ್ಘನಿಸ್ತಾನಕ್ಕಾಗಿ ತಾಲಿಬಾನನ್ನು ಪಾಕಿಸ್ತಾನ ಹುಟ್ಟಾಕ್ತಲ್ಲ, ಆಗ ಅದರ ಮುಂಚೂಣಿಯಲ್ಲಿ ನಿಂತ ನಾಯಕರಾದರೂ ಯಾರು? ಅದರಲ್ಲೂ ಅಲ್ ಖೈದಾ ಸಂಸ್ಥಾಪಕರ ಪೈಕಿ ಒಬ್ಬ ಯೂಸುಫ್ ಆಜಮ್ ಅಂತ ಇದ್ನಲ್ಲ, ಅವನು ಪ್ಯಾಲೆಸ್ತೀನಿ ನಾಯಕ ಆಗಿದ್ದ. ಅಷ್ಟೇ ಅಲ್ಲ, ಆ ಯೂಸುಫ್ ಆಜಮ್ನನ್ನ ಜಾಗತಿಕ ಜಿಹಾದ್ನ ಪಿತಾಮಹ ಅಂತ ಕರೀತಾರೆ. ಅವನಿಗೆ ಪಾಕಿಸ್ತಾನದಲ್ಲಿ ಕೂಡ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಅವರೆಲ್ಲ ಕಟ್ಟರ್ ಇಸ್ಲಾಮನ್ನು ತಲೆಗೇರಿಸಿಕೊಂಡವರು. ಅವರೀಗ ಪಾಕಿಸ್ತಾನ ಇಸ್ರೇಲ್ ಪರ ಕೆಲಸ ಮಾಡಿದರೆ ಹೇಗೆ ತಾನೇ ಸುಮ್ಮನಿದ್ದಾರೋ. ಸೊ ಪಾಕಿಸ್ತಾನದ ಪಂಜಾಬಲ್ಲಿ ತೆಹರಿಕೆ ಲಬೈಕ್ ಅನ್ನೋ ಕಟ್ಟರ್ ಸಂಘಟನೆಯೊಂದು ದೊಡ್ಡ ಮಟ್ಟದ ಪ್ರತಿಭಟನೆಗಳನ್ನು ಮಾಡ್ತಾ ಬೀದಿಗಿಳಿದು ಬಿಡ್ತು. ಲಾಹೋರ್, ಸಿಯಾಲ್ಕೋಟ್, ಗುಜ್ರನ್ವಾಲಾ ಮುಂತಾದ ಕಡೆಗಳಲ್ಲಿ ಬೆಂಕಿ ಬಿತ್ತು. ಅವರು ಲಾಹೋರ್ನಿಂದ ಇಸ್ಲಾಮಾಬಾದ್ಗೆ ಜಾಥಾ ಹೊರಟರು. ಅಲ್ಲಿ ಗೋಲಿಬಾರ್ ಆಯಿತು. ಸುಮಾರು 2,000ಕ್ಕೂ ಅಧಿಕ ಮಂದಿ ಈ ಲಬೈಕ್ ಕಾರ್ಯಕರ್ತರು ಇವತ್ತಿಗೂ ಜೈಲಲ್ಲಿದ್ದಾರೆ. ಈ ಘಟನೆಯ ನಂತರ ಲಬೈಕ್ ತನ್ನದೇ ಆದ ಸಶಸ್ತ್ರ ಹೋರಾಟದ ಸಂಘಟನೆಯೊಂದನ್ನು, ಅಂದರೆ ಪಾಕಿಸ್ತಾನದಲ್ಲಿ ಮತ್ತೊಂದು ಉಗ್ರ ಸಂಘಟನೆಯ ಹುಟ್ಟಿಗೆ ಕಾರಣ ಕೂಡ ಆಗಿದೆ. ಇಂಥ ಸಂದರ್ಭದಲ್ಲಿ ಈಗ ಟ್ರಂಪ್ ಮತ್ತೆ ಗಾಜಾ ಪ್ಲಾನ್ ಬಗ್ಗೆ ಮಾತಾಡೋದಕ್ಕೆ ಆಸಿಮ್ ಮುನೀರ್ನನ್ನ ಅಮೆರಿಕಾಗೆ ಕರೀತಾ ಇದ್ದಾರೆ. ಗೆಳೆಯರೆ, ಈ ಬಾರಿ ಟ್ರಂಪ್ ಮಾಡಿರೋ ಪ್ಲಾನು ನಿಜಕ್ಕೂ ತುಂಬಾನೇ ಚೆನ್ನಾಗಿದೆ. ಗಾಜಾ, ಪ್ಯಾಲೆಸ್ತೀನ್ ಅಥವಾ ಯಾವುದೇ ಇಸ್ಲಾಮಿಕ್ ನೆಲದ ಮೇಲೆ ಇಸ್ಲಾಮೇತರರು ಬಂದು ತಮ್ಮ ಸೇನೆಯನ್ನ ನಿಲ್ಲಿಸಿದ್ರೆ ಅದನ್ನ ಇಸ್ಲಾಮಿಕ್ ಸಂಘಟನೆಗಳು ವಿರೋಧ ಮಾಡುತ್ತವೆ. ಇಸ್ಲಾಮಿನ ಮೇಲೆ ಕಾಫಿರರು, ಜಿಯೋನಿಸ್ಟ್ಗಳು ಆಕ್ರಮಣ ಮಾಡ್ತಾ ಇದ್ದಾರೆ ಅಂತ ಅವರದಕ್ಕೊಂದು ಬಣ್ಣ ಕೊಡ್ತಾ ಹೋಗ್ತಾರೆ. ಈಗ ನೋಡಿ, ಗಾಜಾ ಮೇಲೆ ಇಸ್ರೇಲ್ ದಾಳಿ ಮಾಡಿದ್ರೆ ಅದು ಮಾರಣ ಹೋಮ, ನರಹತ್ಯೆ, ಮಾನವೀಯತೆಯ ಮೇಲಿನ ದಾಳಿ, ಫ್ರೀ ಪ್ಯಾಲೆಸ್ತೀನ್ ಇವೆಲ್ಲ ಮಾತುಗಳು ಬರುತ್ತವೆ. ಅದೇ ಪಾಕಿಸ್ತಾನ ಬಲೂಚ್ ಮೇಲೆ ದಾಳಿ ಮಾಡಿದರೆ, ಆಫ್ಘನ್ ಮೇಲೆ ದಾಳಿ ಮಾಡಿದರೆ, ಇರಾನ್ನಲ್ಲಿ ಸುನ್ನಿಗಳ ಮೇಲೆ ದಾಳಿ ಆದರೆ, ಗಿಲ್ಗಿಟಲ್ಲಿ ಶಿಯಾಗಳ ಮೇಲೆ ದಾಳಿ ಆದರೆ, ಆಫ್ರಿಕಾದಲ್ಲಿ ಇಸ್ಲಾಮಿಕ್ ಆಡಳಿತ ಅಲ್ಲಿನ ಮುಸಲ್ಮಾನರ ಮೇಲೇನೆ ದಾಳಿ ಮಾಡಿದರೂ ಕೂಡ ಅಲ್ಲಿ ಸಾಯೋದು ಮುಸ್ಲಿಮರೇ ಅಲ್ವಾ. ಆದರೂ ಇಸ್ಲಾಮಿಕ್ ಜಗತ್ತು ಆ ಬಗ್ಗೆ ದನಿ ಎತ್ತೋದಕ್ಕೆ ಹೋಗೋದಿಲ್ಲ. ಈ ಉಮ್ಮಾ ಯೂನಿಟಿ ಇದೆಯಲ್ಲ, ಇದನ್ನು ಟ್ರಂಪ್ ಬುದ್ಧಿವಂತಿಕೆಯಿಂದ ಈಗ ಬಳಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಗಾಜಾದಲ್ಲಿನ ಹಮಾಸ್ ಉಗ್ರರ ನಿಶಸ್ತ್ರೀಕರಣ ಆಗಬೇಕು. ಆ ಕೆಲಸವನ್ನು ಇಸ್ಲಾಮಿಕ್ ಸೇನೆನೇ ಮಾಡಿಬಿಟ್ರೆ ಆಯ್ತಲ್ಲ. ಇಸ್ರೇಲ್, ಅಮೆರಿಕ ಅಥವಾ
ಬೇರೆ ದೇಶದ ಸೈನಿಕರಿಗೆ ಒಂದು ಸ್ವಲ್ಪ ಕಷ್ಟ ತಪ್ಪುತ್ತೆ. ಬೇರೆ ಯಾರೋ ಬಂದು ನಮ್ಮ ಮೇಲೆ ದಾಳಿ ಮಾಡಿದ್ರು ಅನ್ನೋ ಆರೋಪ ಕೂಡ ಇಸ್ಲಾಮಿಕ್ ಜಗತ್ತಿನಿಂದ ಬರೋದಿಲ್ಲ. ಅಕಸ್ಮಾತ್ ಅಲ್ಲಿ ಸತ್ರೆ ಎರಡೂ ಕಡೆ ಒಂದೇ ಕೋಮಿನ ಬ್ರದರ್ಗಳೇ ಸಾಯ್ಬೇಕು. ಸೊ ಯಾವ್ಯಾವ ದೇಶಗಳು ಫ್ರೀ ಪ್ಯಾಲೆಸ್ತೀನ್ ಅಂತ ಹೇಳ್ತಾ ಇದ್ವೋ, ಯಾರ್ಯಾರು ಆಲ್ ಐಸ್ ಆನ್ ಗಾಜಾ ಅಂತ ಹೇಳ್ತಾ ಇದ್ರೋ ಅವರನ್ನೇ ಕರೆದು ಹಮಾಸನ್ನು ಇಲ್ಲಿಂದ ಕಳುಹಿಸಿ ಪ್ಯಾಲೆಸ್ತೀನ್ನಲ್ಲಿ ಶಾಂತಿ ನೆಲೆಸೋ ಹಾಗೆ ಮಾಡಿ ಅಂತ ಟ್ರಂಪ್ ಅಪ್ಪಣೆಯನ್ನು ಕೊಡಿಸಿದ್ದಾರೆ. ಇನ್ನು ಇಲ್ಲಿ ಪಾಕಿಸ್ತಾನ ಈಗ ಗಾಜಾಗೆ ತನ್ನ ಸೇನೆಯನ್ನು ಕಳುಹಿಸಿಕೊಡಬೇಕು. ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಮುನೀರ್ ಪ್ರತಿ ಸೈನಿಕನಿಗೆ $10,000 ಕೇಳಿದ್ದ. ಇಸ್ರೇಲ್ ನಿಮ್ಮ ಯೋಗ್ಯತೆ $100 ಅಷ್ಟೇ ಅಂತ ಹೇಳ್ತು. ಈಗ ನಮಗೂ ಬೇಡ ನಿಮಗೂ ಬೇಡ ಅಂತ ಅದು $500ಗೆ ಬಂದು ನಿಂತಿದೆ. ಈ ರೇಟನ್ನು ಕೂಡ ಟ್ರಂಪೇ ಕಟ್ಟಿರೋದ್ರಿಂದ ಆಗೋದಿಲ್ಲ ಅಂತ ಹೇಳೋದಕ್ಕೆ ಮುನೀರ್ಗೆ ಸಾಧ್ಯ ಆಗೋದಿಲ್ಲ. ಈಗ ಸೇನೆಯನ್ನು ಕಳುಹಿಸಿಕೊಡಬೇಕು. ಪಾಕಿಸ್ತಾನದ ಸೇನೆ ಮಾತ್ರ ಬಂದರೆ ಪಾಕಿಗಳನ್ನು ಇಸ್ಲಾಮಿಕ್ ಜಗತ್ತು ಅತ್ಯಂತ ಅಸಹ್ಯಕರವಾಗಿ ನೋಡುತ್ತೆ. ಅಷ್ಟೇ ಅಲ್ಲ, ನಾಳೆ ಈ ಹಮಾಸ್ ಬೆಂಬಲಿಗ ಉಗ್ರರು ಪಾಕಿಸ್ತಾನಕ್ಕೆ ಬಂದು ಅಲ್ಲಿ ಮತ್ತೊಂದು ಸಂಘಟನೆಯನ್ನು ಶುರು ಮಾಡೋ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ನೀವು ಕೂಡ ನಮಗೆ ಸಹಾಯ ಮಾಡಿ ಅಂತ ಮುನೀರ್ ಇಂಡೋನೇಷ್ಯಾ, ಮಲೇಷಿಯಾ, ಸೌದಿ ಅರೇಬಿಯಾ, ಟರ್ಕಿ, ಜೋರ್ಡಾನ್, ಈಜಿಪ್ಟ್ ಮತ್ತು ಕತಾರ್ ಮುಂತಾದ ದೇಶಗಳ ಜೊತೆಗೆ ಮಾತುಕತೆಗಳನ್ನು ನಡೆಸಿದ್ದಾನೆ. ಅವರಾದರೂ ಹಣ ಕೊಡಬಹುದು, ಆಯುಧ ಕೊಡಬಹುದು, ಆದರೆ ಸೇನೆಯನ್ನು ಎಲ್ಲಿಂದ ಕೊಡ್ತಾರೆ? ಇಸ್ಲಾಮಿಕ್ ದೇಶಗಳ ಪೈಕಿ ಅತಿ ದೊಡ್ಡ ಸೇನೆ, ಅನುಭವಿ ಸೇನೆ, ಬಲಿಷ್ಠ ಸೇನೆ ಮತ್ತು ಬಾಡಿಗೆ ಸೇನೆ ಇರೋದು ಪಾಕಿಸ್ತಾನದಲ್ಲಿ. ಹೀಗಾಗಿ ಮುನೀರಾನೇ ಸೇನೆಯನ್ನು ಕಳುಹಿಸಿಕೊಡಬೇಕಾಗತ್ತೆ. ಈಗ ನಾವು ಕಳುಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳೋದಕ್ಕೂ ಬರೋದಿಲ್ಲ. ಯಾಕೆಂದರೆ ಈಗಾಗಲೇ ಪಾಕಿಸ್ತಾನ ಯಮನ್ನ ಗಡಿಯಲ್ಲಿ ಸೌದಿ ಅರೇಬಿಯಾದ ಪರ ಹೋರಾಟ ಮಾಡೋದಕ್ಕೆ ತನ್ನ ಒಂದಷ್ಟು ಸೈನಿಕರನ್ನು ಕಳುಹಿಸಿಕೊಟ್ಟಿದೆ. ಹೀಗಾಗಿ ಅಮೆರಿಕ ಕೇಳಿದರೆ ಗಾಜಾಗೂ ಇವರು ಕಳುಹಿಸಬೇಕಾಗತ್ತೆ. ಈ ಬಗ್ಗೆ ಮಾತಾಡೋದಕ್ಕೆ ಮುಂದಿನ ವಾರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಸಿಮ್ ಮುನೀರ್ನನ್ನು ಕರೆದಿದ್ದಾರೆ. ಇದು ಕಳೆದ 6 ತಿಂಗಳಲ್ಲಿ ಅಮೆರಿಕ ಪಾಕಿಸ್ತಾನದ ಸೇನಾಧಿಕಾರಿಯನ್ನು ಕರೆಸ್ಕೊಳ್ತಾ ಇರೋದು 3ನೇ ಬಾರಿ. ಅಲ್ಲಿ ಟ್ರಂಪ್ ಏನು ಹೇಳ್ತಾರೆ ಅದನ್ನು ಮುನೀರ್ ಕೇಳಬೇಕಾಗತ್ತೆ. ಗೆಳೆಯರೆ, ಅತ್ತ ದರಿ ಇತ್ತ ಪುಲಿ ಅಂತಾರಲ್ಲ, ಹಾಗೆ ಟ್ರಂಪ್ ಮಾತು ಕೇಳಿ ಗಾಜಾಗೆ ಸೇನೆಯನ್ನು ಕಳುಹಿಸಿಕೊಟ್ರೆ ಪಾಕಿಸ್ತಾನದ ಒಳಗೆ ಇಸ್ಲಾಮಿಕ್ ಅಗ್ನಿಪರ್ವತವೊಂದು ಸ್ಫೋಟಗೊಳ್ಳುತ್ತೆ. ಕಳುಹಿಸಿ ಕೊಡದೇ ಇದ್ದರೆ ಪಾಕಿಸ್ತಾನಕ್ಕೆ ಅಮೆರಿಕ ಕೊಡ್ತಾ ಇರೋ ನೆರವುಗಳೆಲ್ಲ ನಿಂತು ಹೋಗುತ್ತವೆ. ತಿಂದು ಬಿರಿಯಾನಿನ ಕೂಡ ಕಕ್ಕಿಸಿಬಿಡ್ತಾರೆ ಟ್ರಂಪ್ ದ್ವೇಷಕ್ಕೆ ಪಾಕಿಸ್ತಾನ ಇಲ್ಲಿ ತುತ್ತಾಗಬೇಕಾಗಿ ಬರುತ್ತೆ. ಅಮೆರಿಕಾದ ಸ್ನೇಹ ಅನ್ನೋದು ಶತ್ರುತ್ವಕ್ಕಿಂತ ಎಷ್ಟು ಕಾಸ್ಟ್ಲಿ ಅನ್ನೋ ವಿಷಯ ಆಸಿಮ್ ಮುನೀರನಿಗೆ ಈ ಬಾರಿ ಗೊತ್ತಾಗಲೂಬಹುದು. ಇದು ಗೆಳೆಯರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ, ಅಮೆರಿಕ ಮತ್ತು ಗಾಜಾ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.